ನೀವು ಗಿಲ್ಲಿ PR ಬಗ್ಗೆ ಒಂದು ಮಾತು ಹೇಳಿದ್ರಿ. ಸೊ ಅದು ಯಾಕಾಗಿ ಹೇಳಿದ್ರಿ? ಏನಾಗಿದೆ ಅದು? ಮೇಡಮ್ ಇಲ್ಲ ಪಾಪ ಅವರು ನನಗೆ ಫೋನ್ ಮಾಡಿದ್ರು. ಅವ್ರ ಹೆಸರು ಶ್ರೇಯಾ ಅಂತ. ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟರು. ಅದು ನಾವು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸರ್. ಆ ಥರ ಕೆಟ್ಟ ಕಮೆಂಟ್ಸ್ ಎಲ್ಲ ನಾವು ಮಾಡೋಣ. ತುಂಬ ವರ್ಷದಿಂದ ತುಂಬ ಬಹಳ ಜನಕ್ಕೆ PR ಮಾಡಿದ್ದೀವಿ ನಾವು. ಆ ಥರ ಮಾಡೋವಂಥ ಕಂಪ್ನಿ ನಮ್ಮದಲ್ಲ ಅಂತ ಹೇಳಿದ್ರು. ಬಟ್ ಈ ಥರ ನನಗೆ ಕೇಳ್ಪಟ್ಟಿದ್ದ ವಿಷಯ ಇಲ್ಲ PR ಮಾಡಿಸಿದ್ರು ಅಂತ ಹೇಳಿದ್ರು. ಆಮೇಲೆ ನಾನು ಹಲವಾರು ಜನ ಹತ್ರ ಫೋನ್ ಮಾಡಿ ಕ್ಲಾರಿಫಿಕೇಶನ್ಸ್ ತೊಗೊಂಡೆ. ಪಾಪ ಅವ್ರು ಮಾಡಿಲ್ವಂತೆ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ ಪಾಪ ಇದು ಗಿಲ್ಲಿಗೆ ಕೆಟ್ಟ ಹೆಸರಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಫ್ಯಾಮ್ಲಿ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ತಂದೆ ತಾಯಿ ಅಂತ ಇರ್ತಾರೆ, ನಮಗೂ ತಂದೆ ತಾಯಿಗಳು ಅಂತ ಇರ್ತಾರೆ. ಯಾವ ತಗಡು ನನ್ನ ಮಕ್ಕಳು ಎಲ್ಲೋ ಕೂತ್ಕೊಂಡು ಕೆಟ್ಟದಾಗ ಮಾತಾಡಿ ಕೆಟ್ಟದಾಗ ಮಾಡಿದ ತಕ್ಷಣ ಏನು ಗಿಲ್ಲಿಗೆ ಅದು ಒಳ್ಳೆ ಹೆಸರು ತರಲ್ಲ. ಯಾಕಂದರೆ ಗಿಲ್ಲಿ ನನ್ನ ಆತ್ಮೀಯ ಸ್ನೇಹಿತ, ನನ್ನ ತಮ್ಮನ ಥರ ಅವನು. ಗಿಲ್ಲಿನ ಇವ್ರುಗಳಿಗಿಂತ ಕ್ಲೋಸಾಗಿ ನಾನು ನೋಡಿದ್ದೀನಿ. ಸೊ ಗಿಲ್ಲಿ ಏನು ಅಂತ ನನಗೆ ಗೊತ್ತು. ಅವನ ಮೇಲೆ ನಾಬಾರವಾದ ಪ್ರೀತಿ ಆಮೇಲೆ ಗೌರವ ನನಗೂ ಇದೆ. ಅವನ ಹೆಸರು ಗೌರವ ಕೆಡ್ಸೋದು ಈ ನನ್ನ ಮಕ್ಕಳು ಮಾಡೋದು ಬೇಡ. ಯಾಕಂದರೆ ಕೆಟ್ಟದಾಗಿ ಮಾತಾಡೋದಾಗಲಿ, ಕೆಟ್ಟದಾಗಿ ಪೋಟ್ರೆ ಮಾಡೋದಾಗಲಿ, ಬೇರೆಯವ್ರನ್ನ ನಿಮ್ಮ ಪ್ರೀತಿ ಅಭಿಮಾನ ತೋರಿಸ್ರಿ, ಯಾರು ಬೇಡ ಅಂತಾರೆ. ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ, ಕೆಟ್ಟದಾಗಿ ಮಾತಾಡೋದು ಬೇಡ. ಅಂಥ ತಾಕತ್ತಿದ್ದವ್ರು ಮನೆ ಮುಂದೆ ಬಂದು ಮಾತಾಡಲಿ. ಇಲ್ಲ, ನಾನು ಫೋನ್ ನಂಬರ್ ಕೊಡ್ತೀನಿ, ಮಾತಾಡಲಿ ನಮ್ಮ ಹತ್ರ. ಫೋನ್ ಮಾಡ್ಬಿಟ್ಟು ಕೆಟ್ಟದಾಗ ಮಾತಾಡಿ, ಇಲ್ಲ ಬಂದು ಮನೆ ಹತ್ರ ಮಾತಾಡಲಿ. ಆವಾಗ ಗಂಡಸ್ತಾನ ಅಂತ ಒಪ್ಕೊಳೋಣ. ಎಲ್ಲ ಕೂತ್ಕೊಂಡು ಏನೇನೋ ಕಮೆಂಟ್ಗಳು ಹಾಕೋದು, ಏನೇನೋ ಮಾತಾಡೋದು ಬೇಡ. ಅದು ಯಾರಿಗೂ ಒಳ್ಳೇದಲ್ಲ.